ಹಾಯ್ ಫ್ರೆಂಡ್ಸ್, ನಾನಿವತ್ತು ವಿಡಿಯೋ ಮಾಡ್ತಿರೋದು ಬಂದುಬಿಟ್ಟು ಸ್ಲರಿ ಪಂಪ್ದು. ಹಾಗೆ ಈ ವಿಡಿಯೋನ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಈ ಒಂದು ವಿ ಗಾರ್ಡ್ ಅವ್ರದ್ದು ನಾವು ಬುಕ್ ಮಾಡಿದ್ವಿ ಈ ಸ್ಲರಿ ಪಂಪನ್ನ. ಇವತ್ತು ಬಂದಿದೆ. ಅದನ್ನು ನಾನು ನಿಮಗೆ ಹೇಗೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದು, ಅದನ್ನು ಸ್ಲರಿ ಗುಂಡಿ ಒಳಗೆ ಹೇಗೆ ಅದನ್ನು ಸೆಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಇದನ್ನು ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಈ ಸ್ಲರಿ ಪಂಪನ್ನು ನೀವು ಈ ಒಂದು ಗುಂಡಿ ಒಳಗೆ ಬಿಟ್ಕೊಳ್ಳಿಕ್ಕೆ ಒಂದು ಬೆಂಡು, ಹಾಗೆ ಗಮ್ಮು, ಒಂದು ಕಾಲರು, 20 ಅಡಿ ಪೈಪು, ಹಾಗೆ ಒಂದು ಗುಜ್ಜು, ಹಾಗೆ ಒಂದು ನಿಮ್ಮದು ಎಷ್ಟು ಅಡಿ ಆಳ ಇದೆ ಸ್ಲರಿ ಗುಂಡಿ ಅದರ ಆಧಾರದ ಮೇಲೆ ನೀವು ಒಂದು ಹಗ್ಗನ ತಗೋಬೇಕಾಗುತ್ತೆ. ನಾವಿಲ್ಲಿ ಆ ಕಾಲರ್ ಏನಿದೆ ಅದನ್ನು ಟೈಟಾಗಿ ಕೂರಿಸ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಟೈಟಾಗಿ ಕೂರಿಸ್ಕೊಳ್ಳಿ. ಆ ಸ್ಲರಿನ ಎತ್ತಬೇಕಾದ್ರೆ ಅದು ಹಸ್ಕೊಬಿಟ್ರೆ ಆಮೇಲೆ ಅದು ಎತ್ತೋದಿಲ್ಲ. ಹಾಗೆ ಇದಕ್ಕೆ ಮೇಲ್ಗಡೆ ಒಂದು ಹ್ಯಾಂಡಲನ್ನು ಕೊಟ್ಟಿರ್ತಾರೆ. ಅದಕ್ಕೆ ನೀವು ಟೈಟಾಗಿ ಒಂದು ಹಗ್ಗನ ಕಟ್ಕೋಬೇಕಾಗುತ್ತೆ. ನಾವಿಲ್ಲಿ ಬೆಲ್ಟನ್ನು ಮನೆಯಲ್ಲೇ ಇತ್ತು ಅಂತ ಹೇಳಿಬಿಟ್ಟು, ಇದು ಗಟ್ಟಿ ಇದೆ ಬೆಲ್ಟು, ಹಾಗಾಗಿ ಆ ಬೆಲ್ಟನ್ನೇ ಕಟ್ಕೊಳ್ತಿದ್ದೀವಿ. ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಏಕೆ ಅಂದರೆ ಇದು ಒಂದು 15 kg ಅಷ್ಟು ವೆಯ್ಟ್ ಇದೆ. ಆ ವೆಯ್ಟ್ನ ಆವಾಗ ತಡಿಬೇಕು. ಹಾಗಾಗಿ ನಾವೀ ಒಂದು ಬೆಲ್ಟನ್ನು ತೊಗೊಂಡಿದ್ದೀವಿ. ಒಂದು 2-3 ಗಂಟೆ ಹಾಕ್ಬಿಟ್ಟು ನೀಟಾಗಿ ಕಟ್ಕೊಳ್ಳಿ. ಕಟ್ಟಿದ್ದಾದಮೇಲೆ ಸ್ವಲ್ಪ ಎತ್ತು ನೋಡಿ ವೆಯ್ಟ್ ತಡೆಯುತ್ತಾ ಹೇಗೆ ಅಂತ ಹೇಳಿಬಿಟ್ಟು. ಹಾಗೆ ಈಗ ಈ ಮೋಟರ್ನ ತೊಗೊಂಡ್ಬಿಟ್ಟು ಈ ಸ್ಲರಿ ಪಂಪ್ ಏನಿದೆ ಅದನ್ನು ತೊಗೊಂಡು ಈಗ ಗುಂಡಿ ಹತ್ರ ಹೋಗೋಣ. ಗುಂಡಿ ಹತ್ರ ಬಂದ್ವಿ. ನೀವು ನೋಡ್ಬೋದು, ನಾವೊಂದು ಬಿದ್ರಿದೊಂದು ಗುಜ್ಜನ್ನು ತೊಗೊಂಡಿದ್ದೀವಿ. ಇದು ಅಳತೆ ನೋಡ್ಕೊಬಿಟ್ಟು ನೀವು ಗುಜ್ಜನ್ನು ತೊಗೋಬೇಕಾಗುತ್ತೆ. ನಿಮ್ಮ ಸ್ಲರಿ ಸುತ್ತಳತೆ ಮೇಲೆ ಅದನ್ನು ಸ್ಲರಿ ಗುಂಡಿ ಮೇಲೆ ಇಟ್ಟಾಗ ಆ ಕಡೆ ಈ ಕಡೆ ಅದು 1 ಅಡಿ 2 ಅಡಿ ಆ ಗುಂಡಿಯಿಂದ ಆಚೆ ಇರಬೇಕು. ವೆಯ್ಟ್ ತಡಿಲಿಕ್ಕೋಸ್ಕರ. ಎಲ್ಲಾದ್ರೂ ಒಳಗಡೆ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ನೀವು ನೋಡ್ತಿರ್ಬೋದು, ನಾವು ಮುಂಚೆ ಈ ಥರ ಕಸ ಎಲ್ಲ ಎತ್ತಾಕ್ಬಿಟ್ಟು ಒಂದು 1/2 ಇಂಚ್ ಮೋಟ್ರಿಂದ ನಾವು ಈ ಸ್ಲರಿ ನೀರೇನಿದೆ ಅದನ್ನು ನಾವು ಹೊಲಕ್ಕೆ ಡಂಪ್ ಮಾಡ್ಕೊಳ್ತಿದ್ವಿ. ಆವಾಗವಾಗ ಮೋಟ್ರ್ ಕಟ್ಕೊಳ್ಳೋದು ಆಫ್ ಆಗ್ತಿತ್ತು. ತುಂಬ ಹಿಂಸೆ ಅನ್ನಿಸ್ತಿತ್ತು. ಹಾಗಾಗಿನೇ ನಾವು ಈ ಸ್ಲರಿ ಪಂಪ್ ನಮಗೆ ಮುಂಚೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಈ ಗೊತ್ತಾದಮೇಲೆ ನಾವು ಇದನ್ನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀವಿ. ಇದಕ್ಕೆ ನೀವು ಈ ಕಾಲರ್ ಏನು ಹಾಕ್ಕೊಂಡಿದ್ರಿ ಮುಂಚೆ, ಅದಕ್ಕೆ ನಿಮ್ಮ ಗುಂಡಿ ಎಷ್ಟು ಆಳ ಇದೆ ಅಷ್ಟು ಉದ್ದದ ಒಂದು ಪೈಪ್ ತಗೊಂಡು 2 ಇಂಚಿನ ಪೈಪ್ ತಗೋಬಿಟ್ಟು ಅದಕ್ಕೆ ಗಮ್ ಹಾಕ್ಕೊಂಡು ನೀಟಾಗಿ ಟೈಟಾಗಿ ಕೂರಿಸ್ಕೊಳ್ಳಿ. ಆಮೇಲೆ ನೀವು ಈ ಗುಜ್ಜು ಏನಿದೆ ಅದಕ್ಕೆ ನೀವು ನಿಮ್ಮ ಸ್ಲರಿ ಗುಂಡಿ ಎಷ್ಟು ಆಳ ಇದೆ ಅದರಿಂದ ಒಂದು ಅರ್ಧ ಅಡಿ 1 ಅಡಿ ಮೇಲೆ, ಭೂಮಿಯಿಂದ ಮೇಲೆ ಆ ಒಂದು ಮೋಟ್ರನ್ನ ತೇಲೋ ರೀತಿ ನೀವು ಆ ಒಂದು ಹಗ್ಗನ ನೀವು ಈ ಒಂದು ಗುಜ್ಜಿಗೆ ಕಟ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಏಕೆ ಅಂದರೆ
ಮೋಟರು ವೆಯ್ಟ್ ತಡಿತೀನಿ, ಅದು ಹಗ್ಗ ಹಸ್ಕೊ ಬಿಡುತ್ತೆ ಆಮೇಲೆ. ಹಾಗೆ ಗುಂಡಿಯಿಂದ ಆ ಕಡೆ ತುದಿಗೂ ಈ ಕಡೆ ತುದಿಗೂ ಒಂದೊಂದು ಅಡಿ ಆಚೆ ಇರೋ ಥರ ಆ ಗುಂಡಿ ಮೇಲ್ಗಡೆ ಆ ಗುಜ್ಜನ್ನು ಇಟ್ಬಿಟ್ಟು ನಿಧಾನವಾಗಿ ನೀವು ಸ್ಲರಿ ಪಂಪನ್ನು ಈ ಸ್ಲರಿ ಗುಂಡಿ ಒಳಗಡೆ ಬಿಡಬೇಕಾಗುತ್ತೆ. ಹಾಗೆ ಇದಕ್ಕೆ ಒಂದು 4ರಿಂದ 5 ಮೀಟ್ರಷ್ಟು ನಿಮಗೆ ವೈರ್ ಕೊಟ್ಟಿರ್ತಾರೆ. ನಮಗಿದು ವೈರ್ ಶಾರ್ಟೇಜ್ ಆಗುತ್ತೆ, ಹಾಗಾಗಿ ನಾವು ಒಂದು ಕೇಬಲ್ ವೈರ್ ಇತ್ತು ಮನೇಲಿ, ಅದನ್ನೇ ನಾವು ಅದಕ್ಕೆ ಹಾಕ್ಕೊಂಡಿದ್ದೀವಿ. ಹಾಕ್ಕೊಬಿಟ್ಟು ಅದನ್ನು ಸ್ಟಾರ್ಟ್ ಮಾಡಬೇಕು. ನಿಧಾನವಾಗಿ ಈ ರೀತಿ ಗುಂಡಿ ಒಳಗೆ ಬಿಡಬೇಕು. ಆದರೆ ನಮಗಿದು ನಮ್ಮ ಗುಂಡಿ ಜಾಸ್ತಿ ಆಳ ಇಲ್ಲ, ಒಂದು 6ರಿಂದ 7 ಅಡಿ ಇದೆ. ಹಾಗಾಗಿ ಅದು ಭೂಮಿ ಮೇಲ್ಗಡೆನೇ ಹೋಗಿ ಕೂತಿದೆ. ಹಾಗಾಗಿ ನಾವಿದನ್ನು ತೇಲಬೇಕು. ಮೋಟರು ಈ ಪಂಪ್ ಏನಿದೆ ಅದು ತೇಲಬೇಕು. ಹಾಗಾಗಿ ನಾವಿದನ್ನು ಸ್ವಲ್ಪ ಮೇಲ್ಗಡೆ ಎತ್ತಿ ಈ ಒಂದು ಬೆಲ್ಟ್ ಏನಿದೆ ಅದನ್ನು ಕಟ್ಕೊಳ್ತಿದ್ದೀವಿ ತೇಲೋ ರೀತಿ. ನೀವು ಹಾಗೆಯೇ ಭೂಮಿಯಿಂದ ಮೇಲ್ಗಡೆ ಒಂದು ಅರ್ಧ ಅಥವಾ 1 ಅಡಿ, ಅರ್ಧ ಅಡಿ 1 ಅಡಿ ಮೇಲೆ ಈ ಮೋಟ್ರ್ ಏನಿದೆ ಅದನ್ನು ತೇಲೋ ರೀತಿ ಕಟ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ನೀವು ನೋಡ್ಬೋದು, ಅದು ತೇಲೋ ರೀತಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈ ಭೂಮಿಯಿಂದ ಮೇಲ್ಗಡೆ ನಿಮಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಅಳತೆಗೆ ನೀವು ಪೈಪನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಭೂಮಿಯಿಂದ ಒಂದು ಅಡಿ ಬಿಟ್ಬಿಟ್ಟು ಪೈಪನ್ನು ಕಟ್ ಮಾಡ್ಕೊಳ್ತಿದ್ದೀವಿ. ಹಾಗೆ ಈ ಪೈಪ್ ಏನಿದೆ ಆಗ ಈ ಸ್ಲರಿನ ಡಂಪ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಈ ಮೋಟರ್ ಆ ಕಡೆ ಈ ಕಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಗುಜ್ಜಿಗೂ ಆ ಪೈಪ್ಗೂ ಒಂದು ದಾರನ ಕಟ್ಕೊಳ್ಳಿ. ಕಟ್ಕೊಳ್ಳೋದ್ರಿಂದ ನೀವು ಸ್ಲರಿ ಪಂಪ್ ಏನಿದೆ ಅದು ಆ ಕಡೆ ಈ ಕಡೆ ಒಡ್ಡಾಡಲ್ಲ. ಹಾಗೆ ಅದಕ್ಕೊಂದು ಬೆಂಡ್ ಹಾಕ್ಕೊಬಿಟ್ಟು, ನಾವಿಲ್ಲಿ ಗಮ್ಮೇನೂ ಹಾಕ್ತಿಲ್ಲ, ನಾವಿದ್ರ ಮೇಲೆ ಮುಚ್ಚಳ ಹಾಕ್ಬಿಟ್ಟು ಆಮೇಲೆ ಈ ಬೆಂಡನ್ನು ಹಾಕೋಣ ಅಂತ. ನೀವು ಕೂಡ ಇದ್ರ ಮೇಲೆ ಮುಚ್ಚಳ ಇದ್ದರೆ ಆ ಮುಚ್ಚಳನ ಹಾಕ್ಬಿಟ್ಟು ಈ ಬೆಂಡನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು. ಏಕೆ ಅಂದರೆ ಇದರೊಳಗಡೆ ಏನೂ ಬೀಳಲ್ಲ. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಸ ಕಡ್ಡಿ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ. ಹಾಗೆ ಇದು ಒಂದು 600 ಅಡಿವರೆಗೂ ಕೂಡ ಇದು ನೀರು
ಈ ಸ್ಲರಿ ಏನಿದೆ ಅದು ನೀಟಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ನನ್ನ ವಿಡಿಯೋನ ನೋಡ್ತಿರೋರು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಈ ಗುಂಡಿ ಖಾಲಿಯಾಗಿರೋದನ್ನು ಸಹ ನಿಮಗೆ ತೋರಿಸ್ತೀನಿ. ಈ ನೀಲಿ ಕಲರ್ದು ಏನಿದೆ ಇದು ಸೆನ್ಸರ್ ಅಂತ ಹೇಳ್ತಾರೆ. ಈ ಸೆನ್ಸರ್ ಮೇಲ್ಗಡೆ ತೇಲೋದಕ್ಕೆ ಸ್ಟಾರ್ಟ್ ಆದಾಗ ಆ ಸ್ಲರಿ ಪಂಪ್ ಏನಿದೆ ಅದೇ ಆಫ್ ಆಗುತ್ತೆ. ಆಮೇಲೆ ನೀವು ಸ್ವಿಚ್ಚನ್ನು ಆಫ್ ಮಾಡ್ಕೋಬೋದು. ಹಾಗೆ ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.